ಅವ್ರು ಯಾರು ಸಿ ಟಿ ರವಿ? ಯಾರು ಸಿ ಟಿ ರವಿ? ಕಾಂಗ್ರೆಸ್ ಪಕ್ಷದವರ? ನಾರಾಯಣ ಸ್ವಾಮಿ ಕಾಂಗ್ರೆಸ್ ಪಕ್ಷದವರ? ಕಾಂಗ್ರೆಸ್ ಪಕ್ಷದವರು ತೀರ್ಮಾನ ಮಾಡಬೇಕು, ಹೈಕಮಾಂಡ್ ಅವರು ತೀರ್ಮಾನ ಮಾಡಬೇಕು. ಈ ವಿಚಾರದಲ್ಲಿ ನಿಮಗೆ ಒಂದೇ ಮಾತು ಹೇಳ್ತೀನಿ ಕೇಳಿ. ಸಂಪೂರ್ಣವಾಗಿ ಕಾರ್ಯಕರ್ತರಿಂದ ಹಿಡಿದು ಶಾಸಕರಿಂದ ಹಿಡಿದು ನಮ್ಮಂಥ ಮಂತ್ರಿಗಳಿಂದ ಹಿಡಿದು ಹೈಕಮಾಂಡ್ವರೆಗೂ ಕೂಡ ಸಿದ್ದರಾಮಯ್ಯವ್ರನ್ನ ಯಾರು ಏನು ತಿಪ್ಪುರ್ಲಾಗ ಹೊಡೆದ್ರೂ ಕೂಡ ಇದು ದುರುದ್ದೇಶದಿಂದ ಮಾಡಿರ್ತಕ್ಕಂಥ ಕೆಲಸ ಇರೋದ್ರಿಂದ ರಾಜ್ಯಪಾಲರ ಆಫೀಸ್ನ ಅಧಿಕಾರನ ಭಾಳ ಕೆಟ್ಟದಾಗಿ ಉಪಯೋಗ ಮಾಡ್ತಕ್ಕಂಥ ಏನು ಪದ್ಧತಿ ಬಿ ಜೆ ಪಿಯವರಿಗೆ ಕೆಟ್ಟ ಬುದ್ಧಿ ಇದೆ. ಒಳ್ಳೆ ಪ್ರಜಾಪ್ರಭುತ್ವದಲ್ಲಿ ಅನುಷ್ಠಾನದಲ್ಲಿರ್ತಕ್ಕಂಥ ಒಂದು ಸರ್ಕಾರಗಳನ್ನು ಏನು ಬೀಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಡಿಸ್ಟೆಬಿಲೈಸ್ ಮಾಡ್ತಕ್ಕಂಥದ್ದನ್ನು ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ವಿರುದ್ಧವಾಗಿ. ಅದು ಯಾವತ್ತೂ ಕೂಡ ಸಂವಿಧಾನನೇ ಗೆಲ್ಲೋದು. ಇವ್ರು ಏನೇ ತಿಪ್ಪರ್ಲಾಗ ಹೊಡೆದ್ರೂ ಕೂಡ ಅದು ಆಸೆ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ. ಆಮೇಲೆ ಅವರಿಗೆಲ್ಲ ಹೊಟ್ಟೆ ಕಿಚ್ಚು. ನೀವು ಇಷ್ಟೊಂದು ಜನರು ಬಂದಿದ್ರಿ, ಯಾಕೆ ಬಂದಿರಿ? ಗ್ಯಾರಂಟಿ ಆಫೀಸ್ ಓಪನ್ ಮಾಡೋಕ್ಕೆ. ಗ್ಯಾರಂಟಿ ಆಫೀಸ್ ಓಪನ್ ಆಗಬಾರ್ದು, ಅವರಿಗೆ ಹೊಟ್ಟೆ ಕಿಚ್ಚು ಜನರಿಗೆ ಕೊಡಬಾರ್ದು. ಆ ಹೊಟ್ಟೆ ಕಿಚ್ಚಿಗೆ ಭಾಳ ಕನಸು ಹಿಡ್ಕೊಂಡು ಕೂತ್ಕೊಂಡಿದ್ರು. ಅದರೊಳಗೆ ಈಗ JDS ಅವರು ಬೇರೆ ಸೇರ್ಕೊಂಡಿದ್ದಾರೆ. ಏನಾದ್ರು ನೋಡ್ತಾರೆ ಏನಾರು ಆಗುತ್ತಾ ಅಂತ ರೀ. 67 137 ಅದು ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಕೋಬೇಕು. ನೋಡಿ, ಪ್ರಾಸಿಕ್ಯೂಷನ್ ಇದೆಲ್ಲ ರಾಜಕಾರಣದ ಒಂದು ವ್ಯವಸ್ಥೆಯನ್ನು ಪಿತೂರಿಯನ್ನು ಅವ್ರು ಮಾಡ್ತಾ ಇದ್ದಾರೆ. ಯಾಕೆ ಕೇಜ್ರಿವಾಲ್ ಅವರು ಇದ್ದಾರೆ, ಅವ್ರು ಫೇಸ್ ಮಾಡ್ತಾ ಇಲ್ವಾ? ಪ್ರಜಾಪ್ರಭುತ್ವದಲ್ಲಿ ಅನುಷ್ಠಾನದಲ್ಲಿ ಇರ್ತಕ್ಕಂಥ ಒಂದು ಸರ್ಕಾರಗಳನ್ನು ಬೀಳಿಸೋದು ಅದು ಭಾಳ ದೊಡ್ಡ ತಪ್ಪು. ಇಂಥದಕ್ಕೆ ಕೆಟ್ಟ ಬುದ್ಧಿಗೆ ಬಿಡಬೇಕಾಗುತ್ತೆ, ಅದು ಆಗೋದಿಲ್ಲ. ಭಾಳ ಒಂದು ದೊಡ್ಡ ನಾವು ಕೂಡ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಜನರ ಜೊತೆಗೆ ಹೋಗೋದು. ನಾವು ಪಾದಯಾತ್ರೆ ನಾನು ನೋಡಿದ್ದೀನಿ, ಅವರೆಲ್ಲ ಯಾವ ರೀತಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇವತ್ತು ಜನರಿಗೆ ಏನು ಫ್ಲಡ್ಸ್ ಬಂದಿದೆ, ಅದಕ್ಕೆ ಸ್ಪಂದನೆ ಮಾಡಬೇಕು, ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಅದನ್ನು ನಾವು ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ ಅಂತ ಹೇಳಿ ರಾಘವೇಂದ್ರ ಅವರು ಆರೋಪ ಮಾಡಿರೋದು ಯಾರಿಗೆ ಅಂದ್ರೆ DDPIಗೆ ಇಷ್ಟು ಮತ್ತೆ BOಗೆ ಇಷ್ಟು ಅಂತ ಹೇಳಿ ವರ್ಗಾವಣೆಗೆ ರೇಟ್ ಫಿಕ್ಸ್ ಆಗಿದೆ ರಾಜ್ಯದಲ್ಲಿ. ಅವ್ರ ಅಪ್ಪವರು ಅಧಿಕಾರದಲ್ಲಿದ್ದಾಗ ರಾಘವೇಂದ್ರವರು ವಿಜೇಂದ್ರವರು ಇದೇ ಕೆಲಸ ಮಾಡಿ ಯಡಿಯೂರಪ್ಪರು ಯಾಕೆ ಜೈಲಿಗೆ ಹೋದ್ರಂತೆ? ಒಂದು ನಿಮಿಷ ಇರ್ರಿ. ಯಾಕೆ ಹೋದ್ರಂತೆ? ನಂಬರ್ 1. ನಂಬರ್ 2, ಯಡಿಯೂರಪ್ಪರು 3 ವರ್ಷ ಆದ ತಕ್ಷಣ ಇಳಿಸ್ಬಿಡ್ತಾರೆ. ಯಾಕೆ? ಇದೇ ವಿಜೇಂದ್ರನ ಸವಾಸಕ್ಕೆ ತಾನೆ. ಯತ್ನಾಳ್ ಅವರು ಏನು ಹೇಳ್ತಾ ಇದ್ದಾರೆ ರೀ? ನಮಗೆ ಯಾಕ್ರಿ ಪ್ರಶ್ನೆ ಕೇಳ್ತೀರಾ? ನಿಮ್ಮ ಪಕ್ಷದ ನಾಯಕರು ಫಸ್ಟ್ ಯತ್ನಾಳ್ ಅವ್ರಿಗೆ ಹೇಳಿ. ಯತ್ನಾಳ್ ಅವ್ರು ಹಿಗ್ಗಾಮುಗ್ಗ ನಾಯಿ ಥರ ನಿಮಗೆ ಯಾವ ರೀತಿಯಲ್ಲಿ ಬೈತಾ ಇದ್ದಾರೆ, ಕೇರೆ ಮಾಡ್ತಾ ಇಲ್ಲ. ಅವ್ರು ಏನಂದರೆ ಹಿರಿಯರಂತೆ, ಹಿರಿಯರ ಕೈಲಿ ಬೈಸ್ಕೊಳ್ಳೋಕೆ ನಾಚಿಕೆ ಆಗಲ್ಲ ಒಬ್ಬ ರಾಜ್ಯದ ಒಬ್ಬ BJP ಅಧ್ಯಕ್ಷನಾಗಿ ನಮ್ಮ ಬಗ್ಗೆ ಹೇಳೋದಕ್ಕೆ. ಯಾರಾದರೂ ಒಬ್ಬರು ಈ ಥರ ತೊಗೊಂಡಿದ್ದಾರೆ ಅಂತಕ್ಕಂಥದ್ದಾದರೆ ಅವನು ಏಜೆಂಟ್ ಇರಲಿ ಯಾವನಾರಿರಲಿ 2 ನಿಮಿಷದಲ್ಲಿ ಕಿತ್ತು ಒಗಿಸ್ತೀವಿ ನಾವು. ಖಾಸಗಿ ಶಾಲೆಗಳು ಆಗಸ್ಟ್ 15ನೇ ತಾರೀಕು ಕರಾಳ ದಿನಾಚರಣೆ ಆಚರಣೆ ಮಾಡ್ತೀವಿ. ಅವರು ನಾನು ನೋಡಿದೆ ಅವ್ರ ಬೇಡಿಕೆಗಳು ಏನಿದ್ದಾವೆ ಅಂತ ಹೇಳಿ. ಅದನ್ನು ನಾಳೆ ಐ ಥಿಂಕ್ ಅವರಿಗೆ ಟೈಮು ಕೂಡ ಕೊಟ್ಟಿದೆ. ಅಂದರೆ ಅವರು ಅಸೋಸಿಯೇಷನ್ ಅವರಿಗೆಲ್ಲ ನಮ್ಮ ಇಲಾಖೆಯಿಂದ ಅವ್ರಿಗೆ ಏನೇನು ಸಹಕಾರ ಬೇಕೋ ನಾವು ಮಾಡ್ತೀವಿ. ಕರಾಳ ಅದು ಪ್ರಜಾಪ್ರಭುತ್ವದಲ್ಲಿ ನಾನು ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಆದರೆ ಅವ್ರು ಏನು ಸಮಸ್ಯೆ ಇದೆ ಅವ್ರಿಗೇನಾದ್ರು ನಾವು ಸ್ಪಂದನೆ ಮಾಡ್ತಕ್ಕಂಥದ್ದು. ಹೋದ ವರ್ಷವೂ ಕೂಡ 1 ವರ್ಷಕ್ಕೆ ಲೀನಿಯನ್ಸ್ ಕೊಟ್ಟಿದ್ವಿ. ಇದೆಲ್ಲ ಇರ್ತದೆ. ಅವ್ರು ಏನು ಬೇಡಿಕೆಗಳನ್ನ ಇರ್ತಾರೆ ನಾಳೆ ಅವರು ಮತ್ತು ಈವನ್ ನಮ್ಮ ಸರ್ಕಾರಿ ಟೀಚರ್ಸ್ದು ಕೂಡ ಒಂದು ನಾಳೆ ಸಮಯ ನಿಗದಿಪಡಿಸಿದೆ. ಸ್ಪಂದನೆ ಅಲ್ಲ, ಒಂದು ನಿಮಿಷ. ಸ್ಪಂದನೆ ಅಂದರೆ ಏನು? ಅವ್ರು ಕೇಳ್ತಕ್ಕಂಥದ್ದು ಆಗಬೇಕು. ಕೇಳ್ತಕ್ಕಂಥದ್ದು ಕಾನೂನಲ್ಲಿ ಇಡೀ ರಾಜ್ಯಮಟ್ಟದಲ್ಲಿ ಕಾನೂನು ಬದಲಾವಣೆ ಆಗಬೇಕು. ಕಾನೂನು ಬದಲಾವಣೆ ಆಗಬೇಕಂದ್ರೆ ನಾನೊಬ್ಬನೇ ಕೂತ್ಕೊಂಡು ಮಾಡೋಕ್ಕಾಗತ್ತೆ. ರಾಜ್ಯ ಸರ್ಕಾರದಲ್ಲಿ ಕೆಲವು ತೀರ್ಮಾನ ತಗೊಳ್ತವೆ. ಅವ್ರು ಕೇಳಿರೋದು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಅವ್ರ ಕೈಲೂ ಕೂಡ ಮಾತುಕತೆಗೆ ಯಾಕೆ ಕರೀತಾರೆ? ಇದಕ್ಕೆ ಕರೆಯೋದು. ಕರೆದು ಮಾತುಕತೆ ಮಾಡ್ತಕ್ಕಂಥದ್ದು. ಆಯಿತು, 1 ನಿಮಿಷ. ಈಗ 7th ಪೇ ಆಯೋಗ ಯಾರು ಮಾಡಿದ್ರಂತೆ? ಅದು ಶಿಕ್ಷಕರ ಪರವಾಗಿ ನಾವ್ಯಾರು ನಿಲ್ಲಿಲ್ಲ. 40% ರಾಜ್ಯದಲ್ಲಿರ್ತಕ್ಕಂಥ ನೌಕರರು 40% ನೌಕರು ದೇ ಆರ್ ಇನ್ ಮೈ ಡಿಪಾರ್ಟ್ಮೆಂಟ್. ಅವ್ರ ಕಾಳಜಿ ಇರೋದ್ರಿಂದ ನಾನು ಒಬ್ಬ ಪ್ರಣಾಳಿಕೆ ಉಪಾಧ್ಯಕ್ಷನಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮಾಡಿದ್ದಾರೆ. ಅವ್ರಿಗೆ ಅಭಿನಂದನೆ. ಎಲ್ಲದೂ ಕೂಡ ಹಂತವಾಗಿ ತಗೊಂಡೋಗ್ತಾರೆ. ಶಿಕ್ಷಕರ ನೇಮಕಾತಿಯಲ್ಲಿ ಒಂದಿಷ್ಟು ಬದಲಾವಣೆ ಆಗಿದೆ ಅಂತ ಹೇಳಿ ಒಂದಿಷ್ಟು ಪ್ರತಿಭಟನೆಯಲ್ಲೂ ಮಾಡ್ತಾ ಇದ್ದಾರೆ. ಯಾರು ಹೇಳಿದ್ರು? ಏನು ಜಿಲ್ಲಾ ಮಟ್ಟದಲ್ಲೂ ಕೂಡ ಪ್ರತಿಭಟನೆ ಏನು ಶಿಕ್ಷಕರ ನೇಮಕಾತಿಯಲ್ಲಿ ವಿಚಾರದಲ್ಲಿ ಏನಿಲ್ಲಲ್ಲ. ವರ್ಗಾವಣೆ ನಾನು ವರ್ಗಾವಣೆ ಮಾಡೋದೇ ಇಲ್ಲ. ಅದೆಲ್ಲ ಕೌನ್ಸಿಲಿಂಗಲ್ಲಿ ನಡೆಯುತ್ತೆ. ದಟ್ ಈಸ್ ಆಲ್ ರಾಂಗ್. ನಿಮಗೆ ಬರೋದು ಇನ್ಫಾರ್ಮೇಷನ್ ರಾಂಗ್. ಅದು ಇನ್ಫಾರ್ಮೇಷನ್ನು ಯಾಕೆಂದರೆ ನಾವು ಮಾಡೋದೇ ಇಲ್ಲ. ಎಲ್ಲ ಎವ್ರಿಥಿಂಗ್ ಗೋಸ್ ಆನ್ ಇದರಲ್ಲಿ ಬರುತ್ತೆ. ಅದು ಏನು
ಈಗ ಅವ್ರದ್ದು ಅಲ್ಲ, ವೈಟ್ ಶೀಟಲ್ಲಿ ಅವ್ರು ಬರ್ದು ಕೊಡಲಿ. ಈಗ ನಿನ್ನೆ ಕುಮಾರಸ್ವಾಮಿಯವ್ರಿಗೂ ಒಂದು ಅರ್ಜಿ ಕೊಟ್ಟಿದ್ದಾರೆ, ವಿಮಾನ ನಿಲ್ದಾಣಕ್ಕೆ ನೈಟ್ ಲ್ಯಾಂಡಿಂಗ್ ಇದೆ. ಯಾಕೆ ಉದ್ಘಾಟನೆ ಯಾವನ್ನ ಹೇಳಿದ್ದಂತೆ ಇವ್ರಿಗೆ ಮಾಡೋಕ್ಕೆ? ಆ್ಯಂಡ್ ಸೆಕೆಂಡ್ಲಿ, ರಾಜ್ಯ ಸರ್ಕಾರದ ರೀ ಅದು ಪ್ರಾಪರ್ಟಿ, ಏನು ಅಲ್ಲಿ ಹೋಗಿ ಕೊಡ್ತಾರಲ್ಲ, ಏನು ಕೊಡ್ತಾರಂತಲ್ಲಿ? ಏನದು ಆ ಇಂಡಸ್ಟ್ರಿಗೆ ಸೇರಿರೋದ? ಇಂಡಸ್ಟ್ರಿ ಮಿನಿಸ್ಟ್ರಿಗೆ ಸೇರಿದೆ? ಯಾರು ಹೇಳಿದ್ದು? ನಿಮ್ಮ ಟ್ಯಾಕ್ಸ್ ಹಣದಲ್ಲಿ ಶಿವಮೊಗ್ಗ ಏರ್ಪೋರ್ಟ್ನ, ಸೆಕೆಂಡ್ ಲಾರ್ಜೆಸ್ಟ್ ಏರ್ಪೋರ್ಟ್ನ ನಮ್ಮ ಟ್ಯಾಕ್ಸಲ್ಲಿ, ನಿಮ್ಮ ಟ್ಯಾಕ್ಸಲ್ಲಿ ಕಟ್ಟಿರೋದು. ಅರ್ಜಿ ಅಲ್ಲಿ ಕೊಟ್ಟ ತಕ್ಷಣ ಏನು ಜನರು ದಡ್ರ? ಅಭಿವೃದ್ಧಿ ಅವ್ರು ಏನು ಮಾಡಿದ್ದಾರೆ ಕೊಡಬೇಕಾ ಶರಾವತಿ ಅವ್ರನ್ನ? ರೀ, ನಾನು ಅಧಿಕಾರ ಇದ್ದ ಅಂದ್ರೆ 1.25 ವರ್ಷದಲ್ಲಿ ನಿಮ್ಮ ಅಭಿವೃದ್ಧಿ ರೀ, ಒಂದು ನಿಮಿಷ ರೀ, ಅಲ್ಲ ಈಗ ನೀವು ಯಾವ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ? ಅಲ್ಲ, ಒಂದು ನಿಮಿಷ ಇರ್ರಿ, ಯಾವ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ? ಎಷ್ಟು ಕೋಟಿ ಜನರು ಹಣ ಹೋಗ್ತಾ ಇದೆ ವಿತೌಟ್ ಕಮಿಷನ್ ಇಲ್ಲದೆ? ಆ ಕಮಿಷನ್ ರಾಘವೇಂದ್ರ ಅವ್ರಿಗೆ ಹೋಗಿಲ್ಲ ಇರಬೇಕು, ಅದಕ್ಕೆ ಹೊಟ್ಟೆ ಕಿಚ್ಚು. ಇಂಥ ಆಫೀಸ್ ಓಪನ್ ಮಾಡಬಾರ್ದು ಅಂತೇಳಿ ಹೊಟ್ಟೆ ಕಿಚ್ಚು. ಯಾಕೆ ಡೋಂಟ್ ಯು ಥಿಂಕ್ ಇಟ್ ಇಸ್ ಅಭಿವೃದ್ಧಿ? ಒಂದು ವರ್ಷಕ್ಕೆ ಎಷ್ಟು ಹೋಗುತ್ತೆ ಗೊತ್ತಾ? ಒಂದು ಇದಕ್ಕೆ ಗ್ರಾಮ ಪಂಚಾಯತಿಗೆ ಸುಮಾರು 9 ಕೋಟಿ ಹೋಗುತ್ತೆ. ಯಾಕೆ ಅದು ಅಭಿವೃದ್ಧಿ ಅಲ್ಲ? 5 ಅಲ್ಲ, 9 ಕೋಟಿ ಹೋಗುತ್ತೆ 5 ಯೋಜನೆಯಿಂದ. ಅದು ಅಭಿವೃದ್ಧಿ ಅಲ್ಲದೆ ಏನು ಎಲ್ಲಿಂದ ಬರುತ್ತಂಥದ್ದು? ಯಾರಾದ್ರು ಕಮಿಷನ್ ಕೊಟ್ಟಿದ್ದಾರಾ? ಇವರಿಗೆ ನಾನು ಹೇಳ್ತೀನಿ ಕೇಳಿ, ರಾಘವೇಂದ್ರ ಅವರಿಗೆ, ಬಿ ಜೆ ಪಿ ಅವರಿಗೆ, ವಿಜೇಂದ್ರ ಅವರಿಗೆ, ಇವರಿಗೆಲ್ಲರಿಗೂ ಬಡವರಿಗೆ ನಾವು ಹಣ ಕೊಡ್ತೀವಿ, ಬಡವರಿಗೆ ಸಹಾಯ ಮಾಡ್ತೀವಿ, ಬಡವರಿಗೆ ಫ್ರೀಯಾಗಿ ಬಸ್ಸಲ್ಲಿ ಓಡಾಡಿಸ್ತೀವಿ, ಅವ್ರಿಗೆ ಮನೆ ಅಂದ ತಕ್ಷಣ ಅವ್ರಿಗೆ ಹೊಟ್ಟೆ ಉರಿ, ಓ ಬಡವರಿಗೆ ಕೊಟ್ಬಿಡ್ರಲ್ಲ ಅಂಥೇಳಿ ಆ ಹೊಟ್ಟೆ ಉರಿ ಮೇಲೆ ಹೇಳ್ತಾರೆ ಹೊರತು ಇದೇನಲ್ಲ. ಅಭಿವೃದ್ಧಿ ಅಂತಾರಲ್ಲ, ಅಭಿವೃದ್ಧಿಯಲ್ಲಿ ಇದು ಭಾಳ ಮುಖ್ಯ. ಜನರ ಟ್ಯಾಕ್ಸ್ ಹಣ ಕಲೆಕ್ಟ್ ಮಾಡಿದ ತಕ್ಷಣ ಜನರಿಗೆ ಸ್ಪಂದನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ನೀವು ಅದನ್ನು ತಗೊಳ್ಬೇಕಾಗುತ್ತೆ. ಹಾಂ, ಈಗ ಸದ್ಯಕ್ಕೆ ವಿರೋಧ ಪಕ್ಷದ ಮೇಲ್ಮನೆಯಲ್ಲಿ ನಾಯಕರಾಗಿದ್ದಾರೆ. ಅವ್ರ ಹೇಳಿಕೆಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೂಡ ಅವಶ್ಯಕತೆಯೂ ಇಲ್ಲ ಅಂತ ಹೇಳಿ ಭಾವಿಸ್ತೀನಿ. ಇಲ್ಲ, ನಾನೊಂದು ಪೇಪರಲ್ಲಿ ನೋಡಿದೆ, ನಾನು ಬೇಳೂರವ್ರಿಗೆ ಮಾಡ್ತೀನಿ. ಐ ಡೋಂಟ್ ಥಿಂಕ್ ಸೊ, ಅದೇನು ಅಂತ ಕೇಳ್ತೀನಿ ನಾನು, ನನಗೆ ಗೊತ್ತಿಲ್ಲ ಅದು. ಇಲ್ಲ, ನಾನು ನೋಡಿದೆ, ಐ ಸಾ ದಟ್ ಇನ್ ದ ಪೇಪರ್. ಐ ಟಾಕ್ ಟು ಹಿಮ್. ಬಂದಿರಬೇಕು, ಬೇಳೂರು ಬಂದಿರಾ? ಅಲ್ಲಿಗೆ ಬರ್ತಾರೆ, ನಾನು ಮಾತಾಡ್ತೀನಿ. ಹಾಂ ಹಾಂ, ಏಯ್ ಒಂದು ನಿಮಿಷ, ಏನು ಅಲ್ರಿ, ಇವರೇ ಇದ್ರಲ್ಲ, ನರೇಂದ್ರ ಮೋದಿ ಅವ್ರನ್ನ ಕರೆಸಿ ಓಪನಿಂಗ್ ಮಾಡಿದ್ರಲ್ಲ. ಎಷ್ಟು ತಿಂಗಳಾದಮೇಲೆ ಫ್ಲೈಟ್ಸ್ ಬರೋಕ್ಕೆ ಲ್ಯಾಂಡ್ ಆದವು? ನರೇಂದ್ರ ಮೋದಿ ಅವ್ರದ್ದು ಒಂದು ಬಿಟ್ಟರೆ ಇನ್ಯಾರ್ದಾರು ಲ್ಯಾಂಡಿಂಗ್ ನೋಡಿದ್ರಾ? ಲ್ಯಾಂಡಿಂಗ್ ಸ್ಟಾರ್ಟ್ ಆಗಿದ್ದು ನಮ್ಮ ಸರ್ಕಾರ ಬಂದ ಮೇಲೆ, ತಿಳ್ಕೊಳ್ಳಿ. ಅವ್ರ ಸರ್ಕಾರದಲ್ಲಿ ಆಗಲಿಲ್ಲ, ನಮ್ಮ ಸರ್ಕಾರದಲ್ಲಿ ಆಗಿರೋದು. ಯಾಕೆ ಅವ್ರು ಮಾಡಬೇಕಾಗಿತ್ತು? ಅಷ್ಟೊಂದು ಪರಿಜ್ಞಾನ ಇತ್ತು ಅಂದರೆ. ಆಮೇಲೆ ಅರ್ಜಿ ಕೊಡೋದು ಅಭ್ಯಾಸ ಅವ್ರಿಗೆ, ರೋಗ. ವಿಜೇಂದ್ರ ಅವರಿಗೆ, ರಾಘವೇಂದ್ರ ಅವರಿಗೆ ಅದೊಂದು ರೋಗ. ನೀರಾವರಿಗೆ ನಾವು ಪಾದಯಾತ್ರೆ ಮಾಡ್ತೀವಿ, ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಹೋಗಿ ಅರ್ಜಿ ಕೊಡ್ತಾರೆ. ಅರ್ಜಿ ಕೊಟ್ಟ ತಕ್ಷಣ ಇನ್ನು ಅವ್ರು ಮಾಡಿದ್ರು ಅಂತ ಹೇಳಾಗುತ್ತಾ? ಈ ಶುಡ್ ಬಿ, ಅವ್ರಿಗೆ ಅವ್ರು ಸ್ವಲ್ಪ ಕಾಮನ್ ಸೆನ್ಸ್ ಕಮ್ಮಿ ರಾಘವೇಂದ್ರ ಅವರಿಗೆ. ಅದು ಮಾಡಿರೋದು ನೀರಾವರಿ ಇದು ಹೇಳ್ತಾರೆ. ನಮ್ಮ ನಾಗರಾಜಗೌಡರು ಇಲ್ಲೇ ಎಲ್ಲ ಇರಬೇಕು. ನಾಗರಾಜಗೌಡರು ಹೇಳ್ತಾರಲ್ಲ, ಇದೇನಾಗಿದೆ ಅಂತೇಳಿ ಕೂತ್ಕೊಂಡು ರಿಪೇರಿ ಮಾಡೋ ಕೆಲಸ ನಾನು ಮಾಡ್ತಾಯಿದ್ದೀನಿ. ಕಮಿಷನ್ ತಿಂದವ್ರು ಅವರು, ಅದನ್ನು ಕೂಡ ಬಯಲಿಗೆ ಇಳಿತೀವಿ. ಅದೇನು ಹಾಗೆ ಅಲ್ಲ. ಸಂತ್ರಸ್ತರಿಗೆ, ಶರಾವತಿ ಸಂತ್ರಸ್ತವರಿಗೆ ಮೊನ್ನೆ ಬಂದು ನಿಮಗೆ ಹೇಳಿ, ದೇವದತ್ ಕಾಮತ್ ಅಂತ ಹೇಳಿ ಸುಪ್ರೀಂ ಕೋರ್ಟಲ್ಲಿ ಲಾಯರ್ ಹಾಕ್ತೀವಿ. ಯಾಕೆ ಹಾಕ್ತೀವಿ? ಬಡವರು ಯಾರು ಅವರ ಜಮೀನ ಬಿಟ್ಕೊಟ್ಟು ನಮಗೆ ಬೆಳ್ಕೊಟ್ಟಿದ್ದಾರೆ, ಇವತ್ತು ಕತ್ವಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದು ಯಾರು? ಇದೇ ಬೊಮ್ಮಾಯಿಯವರು. ಆಯಿತು, ಏನು ಮಾಡಿದ್ರು ಅಂತ ರಾಘವೇಂದ್ರ ಅವರು? ಆಯಿತು, ಅಭಿವೃದ್ಧಿ ಮಾಡ್ಯಾರಲ್ಲ. ಒಬ್ಬರಿಗೆ ಒಂದು ಹಕ್ಕು ಕೊಡ್ತಕ್ಕಂಥದ್ದು ಮಾತನ್ನು ಪಾರ್ಲಿಮೆಂಟಲ್ಲಿ 10 ವರ್ಷದಲ್ಲಿ ಏನಾದ್ರು ಮಾತಾಡಿದಾರನ್ರಿ ಇವರು? ಒಂದು ದಿವಸ ಮಾತಾಡಿದ್ರೆ ನೀವು ಪ್ಲೇ ಮಾಡಿ ನೋಡೋಣ. ಮಾತಾಡಿದ್ದಾರೆ. ಯಾವ್ದು ಮಾತಾಡಿದ್ದಾರೆ ಅಂದರೆ, ಇವತ್ತು ಡಿ ಕೆ ಶಿವಕುಮಾರ್ ಅವ್ರು ಹಾಕಿದಾರಲ್ಲ, ನೋಡಿದ್ರ ಟಿ ವಿಯಲ್ಲಿ ನಿನ್ನೆ, ಇಲ್ಲ ಇವತ್ತು ಯಡಿಯೂರಪ್ಪ ಅವ್ರು ಬೈದಿದ್ದು ದೇವೇಗೌಡರಿಗೆ ಮತ್ತು ಕುಮಾರಣ್ಣವರಿಗೆ ನೋಡಿದ್ರ ನೀವು? ದೇವೇಗೌಡರು ಯಾವ ರೀತಿ ಕೆಟ್ಟ ಪದ ಯೂಸ್ ಮಾಡಿದರು? ಅಲ್ಲಲ್ಲ, ಅದು ಹೌದು, ಮಾಡಬೇಕಲ್ಲ. ಅದನ್ನು ಕೇಳಿ ಸ್ವಲ್ಪ. ವಿಜೇಂದ್ರ ಅವರು, ರಾಘವೇಂದ್ರ ಅವರು ಬರ್ತಾರಲ್ಲ, ಅವರಿಗೆಲ್ಲ ಕೇಳಿ ಇದನ್ನು. ಫಸ್ಟ್ ಅದಕ್ಕೆ ಉತ್ತರ ಕೊಡಬೇಕು. ಯಾಕೆ ಅವ್ರ ಜೊತೆಗೆ ಹೋಗಿ ಅಡ್ಜಸ್ಟ್ ಮಾಡ್ಕೋತಾರಂದರೆ ಸ್ವಾರ್ಥದ ರಾಜಕಾರಣ.